ಬದ್ರಿಯಾ ಜುಮ್ಮಾ ಮಸೀದಿ ಮಲ್ಲಾರ್ ಮಜೂರು ಇದರ ಆಶ್ರಯದಲ್ಲಿ ಮೆಹರ್ ಬಾಬಾ ಯಾ ಶಹರ್ ರಬೀಲ್ ಮತ್ತು ಸ್ವಾಲತ್ ವಾರ್ಷಿಕ ಪ್ರಯುಕ್ತ ಈ ಕಾರ್ಯಕ್ರಮದಲ್ಲಿ ಸಭಾಧ್ಯಕ್ಷತೆ ವಹಿಸಿದಂಥ ಇಲ್ಲಿಯ ಅಧ್ಯಕ್ಷರಾದಂಥ ಡಾಕ್ಟರ್ ಎಂ ಫಾರೂಕ್ ಉಮರ್ ಅಬ್ಬಾ ಚಂದ್ರನಗರ್ ಅವರೇ, ಶ್ರೀಯುತ ಜನಾಬ್ ಪರ್ಕಲ ರಜಬ್ ಬ್ಯಾರಿ ಅವರೇ, ಶ್ರೀಯುತ ಜನಾಬ್ ಅಶ್ರಫ್ ನೇಜಾರ್ ಅವರೇ, ಜನಾಬ್ ಎಸ್ ದಸ್ತಗಿರಿ ಖಂಡೂರ್ ಅವರೇ, ಶ್ರೀಯುತ ಜನಾಬ್ ಶರ್ಫುದ್ದೀನ್ ಶೇಖ್ ಅವರೇ, ಶ್ರೀಯುತ ಜನಾಬ್ ಅಬ್ದುಲ್ಲಾ ಉಚ್ಚಿಲರವರೇ, ಇಲ್ಲಿಯ ಪೂಜ್ಯ ಧರ್ಮಗುರುಗಳೇ, ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಪ್ರಚಾರ ಸಮಿತಿಯ ಉಪಾಧ್ಯಕ್ಷರಂಥ ಮುನೀರ್ ಅವರೇ, ನಿಯಾಸರವರೇ, ವೇದಿಕೆಯಲ್ಲಿದ್ದಂಥ ಎಲ್ಲ ಗೌರವಾನ್ವಿತರೇ, ನೆರೆದಂಥ ಎಲ್ಲ ಸಹೋದರ ಸಹೋದರಿಯರೇ, ನಾನು ಕೆಲವೊಂದು ತಿಂಗಳ ಹಿಂದೆ ಇಲ್ಲಿಗೆ ಬಂದಿದ್ದೆ. ಹೆಚ್ಚು ನಿಮಿಷ ಒಂದು ಪವಾಡದ ರೀತಿಯ ಕೆಲಸ ಕಾರ್ಯ ಇಲ್ಲಿ ಆಗಿದೆ. ಇಲ್ಲಿಯ ದರ್ಗದ ಒಲಿಲುರವರ ಶಕ್ತಿ ಅಂತ ಇಲ್ಲಿ ಕಾಣ್ತದೆ. ಇವತ್ತು ಇಲ್ಲಿಯ ಸರ್ವತೋಮುಖವಾದಂಥ ಒಂದು ಅಭಿವೃದ್ಧಿಯನ್ನು ನಡೆಸಿ ಹತ್ತಿರ 80 ಲಕ್ಷದಿಂದ 1 ಕೋಟಿ ರೂಪಾಯಿವರೆಗೆ ಇವತ್ತು ಎಲ್ಲ ದಾನಿಗಳ ಸಹಕಾರವನ್ನು ಪಡ್ಕೊಂಡು ಈ ಒಂದು ಮಜೂರು ಮಲ್ಲಾರ್ ಈ ಮಸೀದಿಯ ಜೀರ್ಣೋದ್ಧಾರ ಕೆಲಸ ಕಾರ್ಯ ಇವತ್ತಾಗಿದೆ. ನಾನು ಬಹಳ ವರ್ಷದಿಂದ ಇಲ್ಲಿಯ ಧರ್ಮಗುರುಗಳು ನಿರಂತರವಾಗಿ ನಾನು ಇಲ್ಲಿಗೆ ಬರ್ತಾ ಇದ್ದೆ. ತಮ್ಮೆಲ್ಲರ ಆಶೀರ್ವಾದ ಪಡೆಯುವಂಥ ರೀತಿಯಲ್ಲಿ, ಧರ್ಮಗುರುಗಳ ಆಶೀರ್ವಾದ ಪಡೆಯುವಂಥ ರೀತಿಯಲ್ಲಿ ಇವತ್ತು ಇಲ್ಲಿ ಬರುವಂಥ ಅವಕಾಶಗಳಿತ್ತು. ಆದರೆ ಅವತ್ತು ಬರೋದಕ್ಕೂ ಇವತ್ತು ಬರೋದಕ್ಕೂ ಇವತ್ತು ಒಂದು ರೀತಿಯ ದೊಡ್ಡ ರೀತಿಯ ಅದ್ಭುತ ರೀತಿಯ ಒಂದು ಬದಲಾವಣೆಯ ಕೆಲಸ ಕಾರ್ಯ ಆಗಿದೆ. ಪ್ರಪ್ರಥಮವಾಗಿ ಇಲ್ಲಿಯ ಎಲ್ಲ ಜೀರ್ಣೋದ್ಧಾರ ಕೆಲಸ ಕಾರ್ಯದಲ್ಲಿ ಸಹಕಾರ ಕೊಟ್ಟಂಥ ಎಲ್ಲ ದಾನಿಗಳನ್ನು, ಇದಕ್ಕೆ ಸಹಕಾರ ನೀಡಿದಂಥ ಎಲ್ಲ ನಮ್ಮ ಡಾಕ್ಟರ್ ಫಾರೂಕ್ ಅವರು ಇರ್ಬೋದು, ಅಥವಾ ಇದಕ್ಕೆ ಸಹಕಾರ ಜಮಾತಿನ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ ಕೂಡ ತಮ್ಮೆಲ್ಲರ ಪರವಾಗಿ ಅಲ್ಲಾಹು ಒಳ್ಳೆಯದನ್ನು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಮತ್ತು ನಾವು ಹೆಚ್ಚು ನಿಮಿಷ ಈ ಕಾರ್ಯಕ್ರಮವನ್ನು ತಾವು ಸೌಹಾರ್ದ ವೇದಿಕೆ ಅನ್ನುವಂಥ ದೃಷ್ಟಿಯಲ್ಲಿ ಇವತ್ತು ಅಳವಡಿಸ್ಕೊಂಡಿದ್ದೀರಿ, ನಮ್ಮನ್ನೆಲ್ಲ ಆಮಂತ್ರಣ ಮಾಡಿದ್ದೀರಿ. ನಮ್ಮ ಇವಾಗಲೇ ಮುನೀರ್ ಅವರು ಮಾತಾಡಿರ್ಬೋದು. ಹೆಚ್ಚು ನಿಮಿಷ ಸ್ವಾತಂತ್ರ್ಯ ಸಂಗ್ರಾಮದಿಂದ ಹಿಡಿದು ನೋಡಿದರೂ ಕೂಡ ಇವತ್ತು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮನೇ ಪ್ರಾರಂಭ ಆಗುತ್ತದ್ದು ಒಂದು ಮುಸಲ್ಮಾನ ಗುರುಗಳ ಮುಖಾಂತರ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ನಮ್ಮ ಗೇಟ್ ವೇ ಆಫ್ ಇದೆ, ಇಂಡಿಯಾ ಇದೆ, ಇಲ್ಲಿ ನಮ್ಮ ದೆಹಲಿಯಲ್ಲಿದೆ. ಅದರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ಬರೆದಿದ್ದಾರೆ. 135 ಮಂದಿಗಿಂತ ಜಾಸ್ತಿ ಮುಸಲ್ಮಾನ್ ಬಾಂಧವರು ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ತನ್ನನ್ನು ತಾನು ಮುಡಿಪಾಗಿಟ್ಟಿದ್ದಾರೆ ಅಂತ ಹೇಳಿದ ತಪ್ಪಾಗ್ಲಿಕ್ಕಿಲ್ಲ. ಇಂತಹ ಸಮಯದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಜಾತಿ, ಬೇರೆ ಬೇರೆ ಭಾಷೆ, ವಿಭಿನ್ನ ಸಂಸ್ಕೃತಿ ಜನರು ನಾವಿದ್ದೇವೆ. ನಾವು ವಾಸಿಸುವಂತ ಭೂಮಿ ಒಂದೇ, ನಾವು ಸೇವನೆ ಮಾಡುವಂತ ಗಾಳಿ ಒಂದೇ, ನಾವು ಕುಡಿಯುವಂತ ನೀರು ಒಂದೇ, ನಮ್ಮ ಶರೀರದಲ್ಲಿ ಹರಿಯುವಂತ ರಕ್ತ ಒಂದೇ. ಆದ್ರೆ ನಮ್ಮ ಹಿರಿಯರು ಯಾವ ರೀತಿಯ ಧರ್ಮವನ್ನು ಅನುಸರಣೆ ಮಾಡಿಕೊಂಡಿದ್ದಾರೆ ಅದನ್ನ ನಾವು ಪ್ರತಿಯೊಬ್ಬರು ಕೂಡ ಪಾಲಿಸ್ತೇವೆ. ಎಲ್ಲವೂ ಕೂಡ ಪವಿತ್ರವಾದಂತ ಗ್ರಂಥಗಳೇ. ಪವಿತ್ರವಾದಂತ ಗ್ರಂಥ ಭಗವದ್ಗೀತೆ ಹೇಳ್ತದೆ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತದೆ. ಅದೇ ರೀತಿಯಲ್ಲಿ ಇಸ್ಲಾಂ ಧರ್ಮದ ಪವಿತ್ರವಾದಂತ ಕುರಾನ್ ಹೇಳ್ತದೆ, ಇವತ್ತು ತನ್ನ ನೆರೆಕರೆಯವರನ್ನು ಪ್ರೀತಿಸು, ತನ್ನ ಹಸಿವು ಆದವರಿಗೆ ಅನ್ನ ಕೊಡು, ಅದೇ ರೀತಿಯಾಗಿ ಯಾರು ಅನಾರೋಗ್ಯರಿದ್ದಾರೆ ಅವರಿಗೆ ಚಿಕಿತ್ಸೆ ಕೊಡು,
ಎಲ್ಲರನ್ನು ಕೂಡ ಶಾಂತಿಯಿಂದ ಕಾಣು. ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರು ತಮ್ಮ ಇಸ್ಲಾಂ ಧರ್ಮವನ್ನು ಪ್ರಚುರಪಡಿಸುವಂತ ಸಮಯದಲ್ಲಿ ಶಾಂತಿಯ ಸಂದೇಶವನ್ನ ಇಡೀ ಜಗತ್ತಿಗೆ ನೀಡುವಂತ ಕೆಲಸ ಕಾರ್ಯವನ್ನು ಮಾಡಿದರು. ಸ್ವಾಮಿ ವಿವೇಕಾನಂದರವರು ಚಿಕಾಗೋಗೆ ಹೋಗ್ತಾರೆ. ಅಲ್ಲಿ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. ಅಲ್ಲಿ ಒಂದು ಮಾತನ್ನು ಉಲ್ಲೇಖ ಮಾಡ್ತಾರೆ. ಇವತ್ತು ಇಲ್ಲಿ ಬಿಳಿಯರು ಕರಿಯರು ಅನ್ನುವಂಥ ರೀತಿಯ ವ್ಯತ್ಯಾಸಗಳಿದೆ. ಅದೇ ನನ್ನ ದೇಶದಲ್ಲಿ ಮೇಲು ಕೀಳು, ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಜಾತಿ ಅಂತ ಹೇಳಿದೆ. ಸಮಾನತೆ ಇಲ್ಲ. ಇವತ್ತು ಇಸ್ಲಾಂ ಧರ್ಮದಲ್ಲಿ ಸಮಾನತೆಯನ್ನ ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರು ಇವತ್ತು ಪ್ರಚುರಪಡಿಸಿದ್ದಾರೆ. ಅದು ಯಾವತ್ತೂ ನನ್ನ ರಾಷ್ಟ್ರದಲ್ಲಿ ಬರ್ತದೆ ಅಂತ ನಾನು ನಲಕಳಿಸಿದ್ದೇನೆ ಅನ್ನುವಂಥ ಮಾತನ್ನ ಸ್ವಾಮಿ ವಿವೇಕಾನಂದ ಅವರು ಉಲ್ಲೇಖವನ್ನು ಮಾಡ್ತಾರೆ. ಹೆಚ್ಚಿನ ನಿಮಿಷ ನಮ್ಮ ಉಡುಪಿಯನ್ನೇ ತೆಗೆದು ನೋಡಿದ್ರೆ ಹೆಜಮಾಡಿ ಅಂತೇಳಿ ಒಂದು ಊರಿದೆ, ಅಲ್ಲೊಂದು ದರ್ಗಾ ಇದೆ. ಅದರ ಆಸುಪಾಸಿನಲ್ಲಿ ಒಂದೇ ಒಂದು ಮುಸ್ಲಿಂ ಮನೆ ಇಲ್ಲ, ಎಲ್ಲವೂ ಕೂಡ ಮೊಗವೀರ ಸಮಾಜದವರ ಮನೆ. ಅದೇ ರೀತಿಯಲ್ಲಿ ಕೈಪುಂಜಾಲು ಕೂಡ ಇತ್ತೀಚಿನ ದಿವಸ ಉರುಸಿನ ಕಾರ್ಯಕ್ರಮ ಆಗಿತ್ತು. ಆದ್ರೆ ಅಲ್ಲಿಯ ಅವತ್ತಿನ ಕಾಲದಲ್ಲಿ ಒಬ್ಬ ಹಿರಿಯರು ಇವತ್ತು ಹರಕೆ ಹೊರತಾರೆ, ಈ ಸಲ ಹೆಚ್ಚಿಗೆ ಮೀನುಗಾರಿಕೆ ಆದ್ರೆ ನಾನು ಇದನ್ನು ದರ್ಗಾದಕ್ಕೆ ಇಲ್ಲಿಯ ಇಸ್ಲಾಂ ಧರ್ಮದ ಗುರುಗಳ ಮುಖಾಂತರ ಪ್ರಾರ್ಥನೆ ಪ್ರಾರಂಭ ಮಾಡ್ತೇನೆ ಅಂತೇಳಿ. ಆ ವರ್ಷ ಒಳ್ಳೆ ರೀತಿಯ ಮೀನುಗಾರಿಕೆ ಆಗ್ತದೆ. ಇವತ್ತು ಅಲ್ಲಿಂದ ಇವತ್ತು ಇಸ್ಲಾಂ ಧರ್ಮದ ಧರ್ಮಗುರುಗಳಲ್ಲಿ ಪ್ರಾರ್ಥನೆ ಸಲ್ಲಿಕೆ ಮಾಡುವಂಥದ್ದು ಇವತ್ತು ಕೂಡ ಉರುಸಿನ ಕಾರ್ಯಕ್ರಮ ಬಹಳಷ್ಟು ಪಾವಿತ್ರತೆಯಿಂದ ಅಲ್ಲಿ ನಡೀತದೆ. ಹೆಚ್ಚಿನ ಅಂಶ ಬಪ್ಪನಾಡು ಕ್ಷೇತ್ರ ಇದೆ. ಬಪ್ಪ ಬಿಹಾರಿ ಅವರಿಗೆ ಇವತ್ತು ಕನಸು ಬಿದ್ದು ಇವತ್ತು ದುರ್ಗಾ ಪರಮೇಶ್ವರಿ ದೇವಿ ಪ್ರತ್ಯಕ್ಷ ಆಗಿ ಇಲ್ಲಿ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳುವಾಗ ಬಪ್ಪ ಬಿಹಾರಿ ಅವರ ನೇತೃತ್ವದಲ್ಲಿ ಇವತ್ತು ಅಲ್ಲಿಯ ದೇವಸ್ಥಾನದ ಜೀರ್ಣೋದ್ಧಾರ ಆಗಿತ್ತು. ಇತ್ತೀಚಿನ ದಿವಸವರೆಗೆ ಪ್ರಥಮ ಪ್ರಸಾದ ಬಪ್ಪ ಬಿಹಾರಿ ಅವರ ಮನೆಗೆ ಸಲ್ತಾ ಇತ್ತು ದುರ್ಗಾ ಪರಮೇಶ್ವರಿ ದೇವಿದು. ಇಂಥ ಅನೇಕ ಉದಾಹರಣೆಗಳಿದೆ. ಉದಾಹರಣೆಗೆ ನಮ್ಮಲ್ಲಿ ಇವತ್ತು ಉಡುಪಿಯಲ್ಲಿ ಅಬ್ದುಲ್ಲಾ ಸಾಹೇಬ್ರವರು, ಹಾಜಿ ಅಬ್ದುಲ್ಲಾ ಸಾಹೇಬ್ರವರು, ಆ ಪರಿಸರದ ಜಾಗವನ್ನೆಲ್ಲ ಬಿಟ್ಟುಕೊಟ್ಟಂತವರು ಅಬ್ದುಲ್ಲಾ ಹಾಜಿ ಸಾಹೇಬ್ರವರು ಒಂದು ಸಂದರ್ಭದಲ್ಲಿ ಇವತ್ತು ಶ್ರೀಕೃಷ್ಣ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಆಗ್ಬೇಕಾಗಿತ್ತು. ಅದೇ ರೀತಿಯಲ್ಲಿ ಇವತ್ತು ಲಕ್ಷದೀಪದ ಕಾರ್ಯಕ್ರಮ ಆಗ್ಬೇಕಾಗಿತ್ತು. ಅನ್ನ ಸಂತರ್ಪಣೆ ಮಾಡಬೇಕಾಗಿದ್ರೆ ಅಕ್ಕಿ ಇರ್ಲಿಲ್ಲ. ಅದೇ ರೀತಿಯಾಗಿ ಇವತ್ತು ಲಕ್ಷದೀಪ ಮಾಡಬೇಕಾಗಿದ್ರೆ ಎಣ್ಣೆ ಇರಲಿಲ್ಲ. ಆ ಸಲ ಹಾಜಿ ಅಬ್ದುಲ್ಲಾ ಸಾಹೇಬ್ರವರು ಶ್ರೀಕೃಷ್ಣ ದೇವಸ್ಥಾನಕ್ಕೆ ಅನ್ನ ಸಂತರ್ಪಣೆ ಮಾಡಿ ಅಕ್ಕಿಯನ್ನು ಒದಗಿಸಿ ಎಣ್ಣೆ ಒದಗಿಸಿ ಲಕ್ಷದೀಪ ಆಗುವಂತ ರೀತಿಯಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ರು ಅಂತೇಳಿ. ನಾನು ಇದನ್ನು ಯಾಕೆ ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದ್ರೆ, ನಮ್ಮ ಹಿರಿಯರ ಕಾಲದಿಂದ ಇವತ್ತು ಒಂದು ಧರ್ಮದ ಆಚರಣೆಯಲ್ಲಿ ಮತ್ತೊಂದು ಧರ್ಮದವರು ಸಹಕರಿಸಿ ಬಹಳಷ್ಟು ರೀತಿಯ ಪಾವಿತ್ರತೆ ಕೆಲಸ ಕಾರ್ಯ ಮಾಡಿದಂತ ಅನೇಕ ಹಿನ್ನೆಲೆಗಳು ನಮ್ಮ ಹತ್ರ ಇದೆ. ಆದ್ರೆ ಇವತ್ತು ಅಲ್ಲಲ್ಲಿ ಮನನೋಯುವಂತ ಕೆಲವೊಂದು ಘಟನೆಗಳನ್ನು ನಾವು ಕಾಣ್ತಾ ಇದ್ವಿ. ನಮ್ಮ ದೇಶದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ, ನಾವು ಎಲ್ಲ ಧರ್ಮ, ಎಲ್ಲ ಜಾತಿ, ಎಲ್ಲ ಭಾಷೆ ಜನರು ಕೂಡ ನಾವೆಲ್ಲರೂ ಕೂಡ ಅನ್ಯೋನ್ಯದಿಂದ ಬದುಕುವಂತ ಸಮಾನವಾದಂತ ಒಂದು ಅವಕಾಶಗಳನ್ನು ನಮಗೆ ಸಂವಿಧಾನ ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಪರಸ್ಪರ ಅಣ್ಣ ತಮ್ಮದರ ರೀತಿಯಲ್ಲಿ ಬಾಳುವಂತ ಅವಕಾಶಗಳಾಗಬೇಕು. ಹೆಚ್ಚಿನ ಅಂಶ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಸರ್ವಧರ್ಮೀಯರ ಸಹಕಾರದಲ್ಲಿ ಇವತ್ತು ಪರಸ್ಪರ ಒಂದು ಅನ್ಯೋನ್ಯತೆಯಿಂದ ಬದುಕುವಂತ ಒಂದು ಅವಕಾಶಗಳನ್ನ ನಮ್ಮ ಜಿಲ್ಲೆಯಲ್ಲಿ ನಾವು ಕಾಣ್ತಾ ಇದ್ವಿ. ಎಲ್ಲರ ಒಂದು ಸಹಕಾರ ಇದ್ದ ಕಾರಣ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುವಂತ ಅವಕಾಶ ಆಗಿದೆ. ಇವತ್ತು ಇಂಥ ಕಾರ್ಯಕ್ರಮಗಳ ಮುಖಾಂತರ, ಸರ್ವಧರ್ಮೀಯರ ಕಾರ್ಯಕ್ರಮಗಳ ಮುಖಾಂತರ ನಮ್ಮ ಸಮಾಜದಲ್ಲಿ ಒಂದು ರೀತಿಯ ಸುಖ ಶಾಂತಿ, ನೆಮ್ಮದಿಯಿಂದ, ಸಾಮರಸ್ಯದಿಂದ, ಸೌಹಾರ್ದತೆಯಿಂದ ಬದುಕುವಂತ ಅವಕಾಶಗಳಾಗ್ಲಿ, ಅಷ್ಟೇ ನಮ್ಮ ಪ್ರಾಮುಖ್ಯವಾದಂತ ಪ್ರಾರ್ಥನೆ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಇವತ್ತು ಹಾಫಿಲ್ ಸಿರಾಜುದ್ದೀನ್ ಕಾಶ್ಮಿ ಪತನ್ಪುರ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಅಂತ ನಾನು ಕೇಳಿದ್ದೇನೆ. ಬಹಳಷ್ಟು ಒಂದು ದೊಡ್ಡ ವಾಗ್ಮಿ, ಹೆಚ್ಚಿನ ಅಂಶ ಇವತ್ತಿನ ಒಂದು ಸಂದಿಗ್ಧ ಸಮಾಜದಲ್ಲಿ ಅವರ ಒಂದು ಭಾಷಣ ಕೇಳಲಿಕ್ಕೆಲ್ಲ
ಸಾವಿರ ಕಟ್ಟಲು ಲಕ್ಷಾಂತರ ಜನ ಬಂದು ಭಾಗವಹಿಸುವಂತದ್ದು ಹೆಚ್ಚಿನ ಅಂಶ ಅಂತ ಕಾರ್ಯಕ್ರಮ ತಾವು ನಿರೀಕ್ಷೆ ಮಾಡ್ತಾ ಇದ್ದೀರಿ. ನನ್ನನ್ನು ಕೂಡ ಇಲ್ಲಿ ಬಹಳಷ್ಟು ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಿ. ಹೆಚ್ಚಿನ ಅಂಶ ಇಲ್ಲಿಯ ಜೀರ್ಣೋದ್ಧಾರ ಕೆಲಸ ಕಾರ್ಯದಲ್ಲಿ ನಾನು ಇವಾಗಲೇ ಒಂದು ಪಟ್ಟಿ ಮಾಡಿ ಶಿಫಾರಸು ಮಾಡಿ ನಾನು ಶ್ರೀಯುತ ಜಮೀರ್ ಅವರಿಗೆ ಇವತ್ತು ಸಚಿವರು ಅವರಿಗೆ ಇವಾಗಲೇ ನಾನು ಪತ್ರವನ್ನು ಕೊಟ್ಟಿದ್ದೇನೆ. ಇಲ್ಲಿಗೆ ಮಂಜೂರಾತಿಯನ್ನು ಕೊಡ್ತೇನೆ ಅನ್ನುವಂತ ರೀತಿ ಮಾತನ್ನು ಉಲ್ಲೇಖ ಮಾಡಿದ್ದಾರೆ. ಅದನ್ನು ಆದಷ್ಟು ಶೀಘ್ರವಾಗಿ ಮಂಜೂರಾತಿ ಮಾಡಿ ಇಲ್ಲಿ ಮುಟ್ಟಿಸುವಂತ ಕೆಲಸ ಕಾರ್ಯವನ್ನು ನಾನು ಕೂಡ ಕೈಗೊಳ್ತೇನೆ ಅಂತ ತಿಳಿಸಿ ಹೇಳಿಕೊಂಡು ತಾವು ಇಟ್ಟಂತ ಪ್ರೀತಿ ವಿಶ್ವಾಸ ಈ ನಂಬಿಕೆಗೆ ನಾನು ಚಿರಋಣಿಯಾಗಿ ತಮಗೆಲ್ಲರಿಗೂ ಕೂಡ ಇವತ್ತು ಈ ಪವಿತ್ರ ಕಾರ್ಯಕ್ರಮದ ಶುಭಾಶಯವನ್ನು ಸಲ್ಲಿಕೆ ಮಾಡುತ್ತಾ ನಾನು ಮಾತು ತಿಳಿಸ್ತೀನಿ. ನಮಸ್ತೆ.